ಬೆಳಗಾವಿ ಅಧಿವೇಶನದಲ್ಲೂ ಭಾರಿ ಹವಾ ಸೃಷ್ಟಿಸಿದ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಮಗ್ರ ಹೋರಾಟ ಸಮಿತಿ ಹೋರಾಟ. ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ವತಿಯಿಂದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಯುವ ಜಾಗೃತಿ ವೇದಿಕೆ ಸಹಯೋಗದಲ್ಲಿ ಪತ್ರಕರ್ತ ಹಾಗೂ ಹೋರಾಟಗಾರ ಬಸವರಾಜು ಅವರು ಹಾಗೂ ಹಿರಿಯ ಹೋರಾಟಗಾರ ಅಕ್ರಮ್ ಖಾನ್, ರಾಜೇಂದ್ರ ದೇಶನೂರು, ಸಲೀಂ ಭಯ, ಲಕ್ಷ್ಮಣ್ ಕಾದ್ರೋಳಿ, ಉಪೇಂದ್ರ, ರುದ್ರಮುನಿ, ಮಲ್ಲು ಸಾಧುನವರ್ ಸೇರಿದಂತೆ ವಿವಿಧ ಹೋರಾಟಗಾರರ ನೇತೃತ್ವದಲ್ಲಿ ಕಿತ್ತೂರು, ವೀರಾಪುರ, ಎಂಕೆ ಹುಬ್ಬಳ್ಳಿ ಭಾಗದ ಸಮಸ್ಯೆಗಳು ಹಾಗೂ ದಾಂಡೇಲಿ ನಗರಸಭೆ ವ್ಯಾಪ್ತಿಯ G+2 ಮನೆಗಳ ಹಂಚಿಕೆ ಸಮಸ್ಯೆಗಳ ಬಗ್ಗೆ ಸುವರ್ಣ ಅಧಿವೇಶನದ ಪ್ರತಿಭಟನಾ ಸ್ಥಳದಲ್ಲೂ ಭಾರಿ ಸದ್ದು ಮಾಡಿತ್ತು. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಕರ್ನಾಟಕ ಸರ್ಕಾರದ ಪ್ರತಿನಿಧಿಯಾಗಿ ಆಗಮಿಸಿದ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಮನವಿ ಸ್ವೀಕಾರ ಮಾಡಿ ಅತಿ ಶೀಘ್ರದಲ್ಲಿಯೇ ಈ ಬಗ್ಗೆ ಸಮಸ್ಯೆ ಪರಿಹರಿಸುವುದಕ್ಕೆ ಸಿಎಂ ಬಳಿ ಹೋರಾಟಗಾರರ ನಿಯೋಗವನ್ನ ಕರೆದುಕೊಂಡು ಹೋಗಲಾಗುವುದು ಎಂದು ತಿಳಿಸಿದರು. ಸೌಧದ ಚಳಿಗಾಲದ ಅಧಿವೇಶನದ ಪ್ರತಿಭಟನೆ ಇವತ್ತು ಒಂದ್ ರೀತಿ ಸಾಂಕೇತಿಕವಾಗಿ ತಾತ್ಕಾಲಿಕವಾಗಿ ಮುಂದೂಡ್ತಾ ಇದೀವಿ. ಇದನ್ನ ನಾವು ಪೂರ್ಣಗೊಳಿಸಿಲ್ಲ. ಯಾಕಪ್ಪ ಅಂತಂದ್ರೆ ಯಾವಾಗ ಹೋರಾಟಗಳು ನನ್ನ ಪ್ರಕಾರ ಇಟ್ಟಿರ್ತೀವಿ ನಾವು ಹೋರಾಟಗಳು, ಅದು ಇದಾಗಿರ್ಲಿ ಅಥವಾ ಸಣ್ಣದಾಗಿರ್ಲಿ ದೊಡ್ಡದಾಗಿರ್ಲಿ. ಯಾಕಪ್ಪ ಅಂತಂದ್ರೆ ಸಮಸ್ಯೆಗಳು, ಜಲವಂತ ಸಮಸ್ಯೆಗಳು ಪರಿಹಾರ ಆಗೋವರೆಗೂ ಯಾವುದೇ ಹೋರಾಟಗಳು ಸಹ ಜೀವಂತವಾಗಿರ್ತವೆ. ಅದನ್ನ ನಾವು ಇವನ್ನ ಮುಂದೂಡಿದೀವಿ ಅಷ್ಟೇ. ಯಾಕಪ್ಪ ಅಂತಂದ್ರೆ ನಮ್ಮ ಎಲ್ಲಾ ಸಮಸ್ಯೆಗಳು, ಈಗ ಮನೆ ಸಚಿವರು ಬಂದ್ರು, ಗೌರವಿತ ಸಚಿವರು, ನಾನೆಲ್ಲ ನೋಡ್ತೀನಿ, ಸಂಬಂಧಪಟ್ಟ ಇಲಾಖೆಗೆ ತಲುಪಿಸ್ತೀನಿ ಅಂತಕ್ಕಂಥ ಆಶಾಮನೋಭಾವನೆ ವ್ಯಕ್ತಪಡಿಸಿದ್ದಾರೆ. ವಿಶೇಷವಾಗಿ ನಾನೆಲ್ಲಾ ಗ್ರಾಮಸ್ಥರು ಮತ್ತೆ ವಿಶೇಷವಾಗಿ ದಾಂಡೇಲಿಯಿಂದ ಎಲ್ಲ ನನ್ನ ಸಹೋದರ ಸಹೋದರಿಯರು ಎಲ್ಲರೂ ಸಹ ಅವರವರ ಸಮಸ್ಯೆಗಳ ಬಗ್ಗೆ ಚೆನ್ನಾಗಿ ಚರ್ಚೆ ಆಗಿದೆ. ಈಗ ನಾನ್ ಕೇಳೋದಿಷ್ಟೇ, ಆದಷ್ಟುನು ಈ ಸುವರ್ಣ ಗಾರ್ಡನ್ ನಲ್ಲಿ ಯಾಕಪ್ಪ ಅಂದ್ರೆ ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಮಾಡ್ಕೊಂಡಿದೀವಿ ನಾವು, ಮಾಡ್ಕೊಂಡಿಲ್ಲ ಅಂತಲ್ಲ. ವಿಶೇಷವಾಗಿ ನಾನೇ ಉದಾಹರಣೆ. ಅದ್ರ ಜೊತೆಗೆ ಇತ್ತೀಚೆಗೆ ಸ್ವಲ್ಪ ಎಲ್ಲ ಸಮಸ್ಯೆಗಳು ಪರಿಹಾರ ಆಗೋದು ತುಂಬಾ ಲೇಟ್ ಆಗ್ತಾ ಐತೆ. ಹಾಗಾಗಿ ದಯವಿಟ್ಟು ಈಗ ಉದಾಹರಣೆ ನೋಡಿ, ಆ G+2 ಮನೆಗಳ್ದು ದಯವಿಟ್ಟು ತುಂಬಾ ಸೀರಿಯಸ್ ಆಗಿ ತಗೋಬೇಕು. ಯಾಕಪ್ಪ ಅಂದ್ರೆ ದುಡ್ಡೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ. ಬಟ್ ಅವರು 2016ರಿಂದ ಬರೇ 9 ವರ್ಷದಾಗೆ ಬರೇ 1100 ಮನೆ ದುಡ್ಡು ಬಿಡುಗಡೆ ಆಯ್ತು. ಬರೀ 106 ಮನೆ ಕಟ್ಟಕ್ಕೆ ನೀವು ಏನ್ ಮಾಡಿದ್ರಿ? ಆ ಸರ್ಕಾರಿ ಇಲಾಖೆ ಅದ್ ಏನಾಯ್ತೋ ಇಲ್ವೋ? ಹಾಗಾಗಿ ಮತ್ತೆ ಮಾತಾಡೋದ್ ಬೇಡ. ಹಾಗಾಗಿ ದಯವಿಟ್ಟು ಇದಕ್ಕೆಲ್ಲ ಕೋಪರೇಷನ್ ಮಾಡಿದ್ರೆ ದಯವಿಟ್ಟು ಪೊಲೀಸ್ ಇಲಾಖೆ ಮತ್ತೆ ಎಲ್ಲರೂ ಅಧಿಕಾರಿಗಳು ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ದಯವಿಟ್ಟು ಈ ವಿಷಯಗಳನ್ನ ದಯವಿಟ್ಟು ಇವನ ಬಗೆಯವ್ರಿಗೂ ಸಹ ನಾವಂತೂ ಇದನ್ನ ಜೀವಂತವಾಗಿಟ್ಟಿರ್ತೀವಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಹೋರಾಟನ ನಾವು ಮುಂದೂಡ್ತಾ ಇದ್ದೀವಿ ತಾತ್ಕಾಲಿಕವಾಗಿ. ಹಾಗೂ ಹೋರಾಟಗಾರರು ಇವತ್ತು ಏನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಸಹಯೋಗದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ನಮ್ಮ ಕರ್ನಾಟಕ ಯುವ ಜಾಗೃತಿ ಸಮಗ್ರ ಹೋರಾಟ ಸಮಿತಿ ಈ ಒಂದು ಸಹಯೋಗದಲ್ಲಿ ಸಾಕಷ್ಟು ಉತ್ತರ ಕನ್ನಡ ಕ್ಷೇತ್ರದ ಸಾಕಷ್ಟು ತಾಲೂಕುಗಳ ಸಂಬಂಧಿಸಿದಂತೆ ವಿವಿಧ ಸಮಸ್ಯೆಗಳಿಟ್ಕೊಂಡು ಇವತ್ತು ಬೆಳಗಾವಿಯ ಒಂದ್ ರೀತಿ ಚಳಿಗಾಲದ ಸುವರ್ಣ ಅಧಿವೇಶನ ಸಂದರ್ಭದಲ್ಲಿ ಒಂದ್ ರೀತಿ ನಮ್ಮ ಜಲವಂತ ಸಮಸ್ಯೆಗಳನ್ನಾಗಿ ಮಾರ್ಪಟ್ಟಿರ್ತಕ್ಕಂಥ ಈ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆ ನಾವು ಒಂದ್ ರೀತಿ ಹೋರಾಟ ಪ್ರಾರಂಭ ಮಾಡಿದ್ವಿ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಹಿರಿಯರಾಗಿರ್ತಕ್ಕಂಥ ಅಕ್ರಮ್ ಖಾನ್ ಸಾಹೇಬ್ರಿದ್ದಾರೆ, ಮತ್ತೆ ಸಹೋದರಿಯಾಗಿರ್ತಕ್ಕಂಥ ಮುಜಿಬಾ ಚಬ್ಬಿ ಮೇಡಮ್ ಅವರಿದ್ದಾರೆ. ಈಗ ಹಲವಾರು ನಮ್ಮ ವೀರಾಪುರ ಇರ್ಬೋದು, ಅಮರಾಪುರ ಇರ್ಬೋದು, MK ಹುಬ್ಬಳ್ಳಿ ಇರ್ಬೋದು, ಮತ್ತೆ ದಾಂಡೇಲಿ ಸಾಕಷ್ಟು ಗೌರವಾನ್ವಿತ ಎಲ್ಲ ಹಿರಿಯರಿದ್ದಾರೆ, ಹಿರೇಟಿವಳಿಯವರು ಇದ್ದಾರೆ. ವಿಶೇಷವಾಗಿ ನಮ್ಮ ಸಮಸ್ಯೆಗಳು ಹಿಂಗಿವೆ. ಒಂದ್ ಕಡೆ ಈ ಒಂದು ನಮಗೆ ಏನು ಕಿತ್ತೂರು ಕರ್ನಾಟಕ ಅಂತ ಘೋಷಣೆ ಮಾಡಿದ್ರು. ಕಲ್ಯಾಣ ಕರ್ನಾಟಕಕ್ಕೆ ಸಾಕಷ್ಟು ಸಚಿವ ಸ್ಥಳ ಕೊಟ್ರು, ಪ್ರತ್ಯೇಕ ಸಚಿವಾಲಯ ಕೊಟ್ರು, ಅದಕ್ಕೆ ಅನುದಾನ ಕೊಟ್ರು. ಕಿತ್ತೂರು ಕರ್ನಾಟಕ ಮಾತ್ರ ಘೋಷಣೆ ಆಯ್ತು. ಇಲ್ಲಿವರೆಗೂ ಸಹ ಆ ಕಿತ್ತೂರು ಕರ್ನಾಟಕಕ್ಕೆ ಅಭಿವೃದ್ಧಿ ಅನುದಾನ ಬಿಡುಗಡೆ ಆಗಿಲ್ಲ. ಅದೇ ರೀತಿ ಅದಕ್ಕೆ ಒಂದು ಪ್ರತ್ಯೇಕ ಸಚಿವಾಲಯ ಆಗಿಲ್ಲ. ಸೆಕೆಂಡ್ ಪಾಯಿಂಟು, ಮೊದಲಿಂದನೂ ಸಹ ಒಂದು ಉತ್ತರ ಕನ್ನಡದಲ್ಲೇ ತುಂಬಾ ಸದಾ ಸುದ್ದಿಯಲ್ಲಿರ್ತಕ್ಕಂಥದ್ದು ದಾಂಡೇಲಿ. ದಾಂಡೇಲಿ ಅಂದಿದ ತಕ್ಷಣ ಬರ್ತಕ್ಕಂಥದ್ದು G+2. ಸಾಕಷ್ಟು ಬಡವರಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ಸುಮಾರು 100ಕ್ಕೂ ಹೆಚ್ಚು ಮನೆಗಳನ್ನ ಸರ್ಕಾರ ಬಿಡುಗಡೆ ಮಾಡ್ತು. ಹತ್ತತ್ರ ಒಂದು ದಶಕ ಆಗ್ತಾ ಬಂತು. ಇಂಥ ಸಂದರ್ಭದಲ್ಲಿ ಒಂದು ದಶಕ ಆದ್ರೂ ಸಹ ಯಾರೋ ಗುತ್ತಿಗೆದಾರ ಪುಣ್ಯಾತ್ಮ ಒಂದ್ 130 ಮನೆ ಮಾತ್ರ ಹಸ್ತಾಂತರ ಮಾಡೋಗಿದ್ದಾನೆ. ಅದು ಸಹ ಆಟುಕುಂಟು ಲೆಕ್ಕಕ್ಕಿಲ್ಲ.
ಇನ್ ಮಿಕ್ನಾದವ ಅರ್ಧಂಬರ್ಧ ಕಟ್ಬಿಟ್ಟು ಹೋಗಿದ್ದಾನೆ ಪರಂತು ಯಾವುದೇ ರೀತಿ ಉಪಯೋಗ ಇಲ್ಲ. ಸಾಕಷ್ಟು ಒಂದು 800ಕ್ಕೂ ಜನ ಅರ್ಜಿ ಹಾಕಿದ್ದಾರೆ. ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಮತ್ತೆ ದಾಂಡೇಲಿಯಲ್ಲಿ ತುಂಬಾ ಬಡವರು, ಮಧ್ಯಮ ವರ್ಗದವರು ಮತ್ತೆ ದುಡ್ಕೊಂಡು ತಿಂತಕ್ಕಂತ ಕುಟುಂಬಗಳು ಇದ್ದಾರೆ. ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಯ್ತು, ಆ ಉತ್ತರ ಕನ್ನಡ ಜಿಲ್ಲಾಡಳಿತ ಆಯ್ತು, ಮತ್ತೆ ಸಚಿವರಾಯ್ತು, ಇಲ್ಲಿವರೆಗೂ ಸಹ ಪಾಳು ಬಿದ್ದೋಗ್ತವೆ ಪರಂತು ಭೂತದ ಬಂಗ್ಲೆಗಳಾಗಿದ್ದಾವೆ G+2. ಇಲ್ಲಿವರೆಗೂ ಸಹ ಅದನ್ನ ಒಂದು ಕಟ್ಟಿಲ್ಲ. ಜೊತೆಗೆ ಆ ಬಡವರು ಹಣ ಕಟ್ಟಿಸ್ತಿರ್ತಕ್ಕಂಥದ್ದು ಅದು ಹಂಗೆ ಇದೆ. ಇಂಥ ಸಂದರ್ಭದಲ್ಲಿ ಬಡವರು ಬಡ್ಡಿ ಕಟ್ಬಿಟ್ಟು ಇವತ್ತು ಬೀದಿ ಬೀಳ್ತಕ್ಕಂಥ ಪರಿಸ್ಥಿತಿ ನೋಡಾಗೈತೆ. ಇಂಥ ಸಂದರ್ಭದಲ್ಲಿ ದಾಂಡೇಲಿ ನಗರಸಭೆಯ ವಿಶೇಷವಾಗಿ ಅಲ್ಲಿರ್ತಕ್ಕಂಥ ಬಡವರಿಗೆ, ಮಧ್ಯಮ ವರ್ಗದವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ಮತ್ತೆ ನಮ್ಮ MK ಹುಬ್ಬಳ್ಳಿಯಲ್ಲಿ ಇರ್ತಕ್ಕಂಥ ಒಂದ್ ರೀತಿ ಪಟ್ಟಣ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಒಂದು ಪಟ್ಟಣವನ್ನ ಹೋಬಳಿ ಕೇಂದ್ರವಾಗಿ ಮಾರ್ಪಡಿಸಬೇಕು. ಮತ್ತೆ ಪೊಲೀಸ್ ಸ್ಟೇಷನ್ ಮಾಡಬೇಕು. ಮತ್ತೆ ನಮ್ಮ ವೀರಾಪುರ ಗ್ರಾಮದ ಆ ಒಂದು ಪದೇ ಮಳೆಗಾಲದಲ್ಲಿ ಮುಳುಗಡೆ ಆಗುತ್ತೆ MK ಹುಬ್ಳಿಯಿಂದ ಸಂಪರ್ಕ ಮಾಡುವಾಗ, ಅದನ್ನ ಒಂದ್ ರೀತಿ ಮೇಲ್ದರ್ಜೆಗೆ ಎತ್ತರಿಸಕ್ಕೆ ಏರಿಸಬೇಕು. ಮತ್ತೆ MK ಹುಬ್ಳಿಯಲ್ಲಿ ರೈತ ಸಂಪರ್ಕ ಕೇಂದ್ರ ಮಾಡಬೇಕು. ಮತ್ತೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಒಂದ್ ರೀತಿ ಪಟ್ಟಣ ಅಂದ್ರೆ ರಾಮನಗರ. ಈ ರಾಮನಗರವನ್ನ ಒಂದ್ ರೀತಿ ಪ್ರತ್ಯೇಕ ತಾಲೂಕು ಕೇಂದ್ರ ಆಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹೀಗೆ ಹಲವಾರು ವಿವಿಧ ವಿಷಯಗಳು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ಇದ್ರ ಜೊತೆಗೆ ಗಿರಿಯಲ ಬೆಂಚನಮಡಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕು. ಮತ್ತೆ ಖಾನಾಪುರ ತಾಲೂಕಿನ ಚಿಕ್ಕಂಗ್ರೊಳ್ಳಿ, ಹಿರೇಂಗ್ರೊಳ್ಳಿ, ಇಂಡಲಗ ಸೇರಿಸಿ ಪ್ರತ್ಯೇಕ ಗ್ರಾಮ ಪಂಚಾಯತಿ ಆಗ್ಬೇಕು. ಹೀಗೆ ವಿವಿಧ ವಿಷಯಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದೀವಿ. ಇವತ್ತು ನಾವು ಕೇಳೋದಿಷ್ಟೇ, ಹೋರಾಟ ನಾವ್ ಯಾವತ್ತೂ ಸಹ ಜೀವಂತವಾಗಿ ಇಟ್ಕೊಂಡಿದೀವಿ. ಅದು ನಮ್ಗೆ ನೋವುಂಟು ಮಾಡಿರ್ಬೋದು, ಕೆಲವರು ಟಾರ್ಗೆಟ್ ಮಾಡಿರ್ಬೋದು, ಆದ್ರೆ ನಾವು ಹೋರಾಟ ಮಾಡೋದಕ್ಕೂ, ಯಾಕಂದ್ರೆ ನಮ್ಮ ಹಕ್ಕು, ನಮ್ಮ ಜನಗಳ ಹಕ್ಕು, ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡ್ತಕ್ಕಂಥ ಹಕ್ಕು ಎಲ್ಲರಿಗೂ ಇದೆ. ಸದರಿ ಪ್ರಕಾರ ನಾನು ಸರ್ಕಾರಕ್ಕೆ, ಜನಪದದಲ್ಲಿ ಗಮನ ತಗೋಬೇಕೆ ಬಂದಿದ್ದೇನೆ. ದಯವಿಟ್ಟು ನಮ್ಮ ಮನವಿನ ಸ್ವೀಕಾರ ಮಾಡಿ ಜನಪ್ರತಿನಿಧಿಗಳೇ, ಸಚಿವರೇ. ನೋಡಿ, ನಾವು ಇವತ್ತು ಬೀದಿಗೆ ಬಿದ್ದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೈತೆ. ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ಬರೀ ವೋಟ್ ಬ್ಯಾಂಕ್ ಮಾತ್ರ ಸೀಮಿತ ಮಾಡ್ಕೊಳಕ್ ಹೋಗ್ಬೇಡಿ ಜನಗಳನ್ನ. ಇದನ್ನ ದಯವಿಟ್ಟು ಈ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸ್ತೀರಾ ಅಂತ ಹೇಳ್ಬಿಟ್ಟು ನಾನೊಬ್ಬ ಪತ್ರಕರ್ತನಾಗಿ, ಹೋರಾಟಗಾರನಾಗಿ ನಿರೀಕ್ಷೆ ಮಾಡ್ತೀನಿ. ಏನ್ ಹೇಳೋದಂದ್ರೆ, ದಾಂಡೇಲಿಂದ ನಾವು ಇಲ್ಲಿ ಬೆಳಗಾವ್ ಬಂದಿದ್ದೀವಿ. ಅದಕ್ಕೋಸ್ಕರ ಅಧಿವೇಶನ ಚಾಲು ಆಗಿದೆ, ಅಧಿವೇಶನದ್ದು. ಅದಕ್ಕೆ ನಾವು ಇಲ್ಲಿ ಬಂದಿದ್ದೀವಿ. ಆದ್ರೆ ನಮ್ದು G+2 ಮನೆಗಳದ್ದು ಏನೆಲ್ಲ ಬೇಡಿಕೆ ಇದೆ ಅಲ್ಲ, ಅದ್ ಮುಗಿಬೇಕು, ಅದ್ ಕೊಡ್ಬೇಕು ಅಂತ ನಾವು ಇಲ್ಲಿ ಮಟ್ಟ ಬಂದಿದ್ದೀವಿ. ಮತ್ತೊಂದು, ಅದು ಗೌರ್ಮೆಂಟ್ ಹಾಸ್ಪಿಟಲ್ ಆಗಿದೆ ಅಷ್ಟೇ, ಅದ್ರ ಏನು ಉಪಯೋಗ ಇಲ್ಲ, ಹಂಗಾಗಿದೆ. ತಾಲೂಕಿಂದ ಹಾಸ್ಪಿಟಲ್ ಆಗಿಲ್ಲ, ಅದ್ರ ಬಗ್ಗೆ ಒಂದು ವಿಷಯ. ಮತ್ತೆ SI ಹಾಸ್ಪಿಟಲ್ 50 ವರ್ಷದಿಂದ ಆಗಿದ್ದು, ಅದೇನೋ ಮುಚ್ಚಲದ ಪ್ರಮಾಣ ಪತ್ರ ಬಂದಿತ್ತು. ಮತ್ತೆ ಎಲ್ಲ ಉಳಿಸ್ಕೊಂಡಿದೀವಿ. ಅದ್ ಮುಂದೆ ಏನ್ ಮಾಡ್ಬೇಕು ಅದಕ್ಕೆಲ್ಲ ನೀವೆಲ್ಲ ಯಾರಿದಾರಲ್ಲ ಅವರೆಲ್ಲ ಸರಿ ಮಾಡ್ಕೊಟ್ರೆ ನಮ್ಗೆಲ್ಲ ಎಲ್ಲದಕ್ಕೂ ನಾವು ಹಲ್ಯಾಳ್ಕೋಬೇಕು. ಏನ್ ಮಾಡಿದ್ರೆ ಹಲ್ಯಾಳ್ಕೋಬೇಕು. ಅದಕ್ಕೆ ತಾಲೂಕು ಆಗಿದೆ, ಮತ್ತೆ ತಾಲೂಕದ ಏನು ಸೌಲಭ್ಯ ಅಂತ ಏನೂ ಆಗಿಲ್ಲ. ಅದಕ್ಕೆ ನಾವೆಲ್ಲ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಬಂದಿದ್ದೀವಿ. ಇದೆಲ್ಲ ಮಾಡಿಕೊಡ್ಬೇಕಂತ ಹೇಳ್ತೀವಿ. ಎಲ್ಲಾ ಪೊಲೀಸ್ ಡಿಪಾರ್ಟ್ಮೆಂಟ್, ತಹಸೀಲ್ದಾರ್ ಎಲ್ಲಾ ಸೇರಿ ಆ ಒಂದು ಬಡವನ ಮನೆ ಅಥವಾ ಅಂಗಡಿ ಇದ್ರೆ ಕಿತ್ತಾಕ್ತಾರೆ. ಅದೇ ಕೋಟ್ಯಾಧಿಪತಿಗಳಿದ್ರೆ ಅವರಿಗೆ ಅಫಿಷಿಯಲಿ ಪರವಾನಗಿ ಕೊಟ್ಟು ಕೆಲಸ ಮಾಡಿಸ್ತಾರ. ಇಂತಹ ಪರಿಸ್ಥಿತಿಯಲ್ಲಿ ಇವತ್ತು ದಾಂಡೇಲಿಯಲ್ಲಿ ನಾವು ಸತತವಾಗಿ ಹೋರಾಟ ಮಾಡ್ತಾ ಇದ್ದೇವೆ. ಇವತ್ತು ಸಹ ಮತ್ತೆ ಸರ್ಕಾರದ ಒಂದು ಗಮನ ಸೆಳೆಯಲಿಕ್ಕೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಅದೇ ರೀತಿ ಖಾನಾಪುರ ತಾಲೂಕಿನ ಆಮೇಲೆ ಬೆಳಗಾವಿ ಜಿಲ್ಲೆಯ ಅನೇಕ ವಿಷಯಗಳು ಸಹ ಇದೆ. ಇದರ ಜೊತೆ ಎಲ್ಲಾ ಸೇರಿ ನಾವು ಇದಕ್ಕೆ ಬೆಂಬಲವಾಗಿ ನಿಂತು ಇವತ್ತು ಈ ಹೋರಾಟ ನಾವು ಮುನ್ನಡೆಸೋಕ್ಕಿಂತ ಮುಂಚೆ ಸರ್ಕಾರ ಇದರ ಬಗ್ಗೆ ಗಮನ ಹರಿಸಿಲ್ಲ ಅಂದ್ರೆ ಖಂಡಿತವಾಗಿ ಮತ್ತೆ ನಾವು ಸರ್ಕಾರದ ವಿರುದ್ಧ ವಿಧಾನಸಭೆಯ ಅಧಿವೇಶನ ಸಂದರ್ಭದಲ್ಲಿ ಹೋಗಿ ಬೆಂಗಳೂರಿನಲ್ಲಿ ಮತ್ತು ಪ್ರತಿಭಟನೆ. ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ. ಇವತ್ತು ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಸಮಗ್ರ ಅಭಿವೃದ್ಧಿ ಒಂದ್ ರೀತಿ ಸಮಿತಿಯಿಂದ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ಯುವ ಜಾಗೃತಿ ಸಮಿತಿ ಇದರ ಸಹಯೋಗದಲ್ಲಿ ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅನೇಕ ತಾಲೂಕುಗಳ ಜ್ವಲಂತ ಸಮಸ್ಯೆಗಳ ಕುರಿತು ನಾವು ಇವತ್ತು ಬೆಳಗಾವಿ ಸುವರ್ಣ ಚಳಿಗಾಲದ ಅಧಿವೇಶನ 2025ರ ಒಂದ್ ರೀತಿ ಪ್ರತಿಭಟನಾ ಸುವರ್ಣ ಗಾರ್ಡನ್ನಲ್ಲಿ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಬೇಡಿಕೆಗಳು ಇಂತಿವೆ. ವಿಶೇಷವಾಗಿ ಕಿತ್ತೂರು ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸುವುದು, ಮತ್ತೆ ಕಿತ್ತೂರು ತಾಲೂಕಿನ MK ಹುಬ್ಬಳ್ಳಿಗೆ ಪಟ್ಟಣಕ್ಕೆ ವಿಶೇಷವಾಗಿ ಪೊಲೀಸ್ ಠಾಣೆ ಮತ್ತೆ ನಾಡ ಕಚೇರಿ ಸ್ಥಾಪನೆ ಮಾಡ್ತಕ್ಕಂಥದ್ದು, ಮತ್ತೆ ನನ್ನ ಸಹೋದರ ತಾಲೂಕು, ನೆರೆಯ ಸಹೋದರ ಜಿಲ್ಲೆ ಉತ್ತರ ಕನ್ನಡ ಜಿಲ್ಲೆಯ ಸಹೋದರ ತಾಲೂಕು ದಾಂಡೇಲಿಯ ಸುಮಾರು
1100 ಎಷ್ಟು ಸರ್ 6 ಮನೆಗಳು 2016 ಬಿಡುಗಡೆ ಆದ್ವು. ಅಲ್ಲಿರ್ತಕ್ಕಂಥ ಬಡವರು ಪಾಪ ದುಡ್ಡೆಲ್ಲ ತುಂಬಿದ್ರು ಸಾಲ ಸೋಲ ಮಾಡಿ. 2016 ದುಡ್ಡೆಲ್ಲ ತಕೊಂಡು ಎಲ್ಲ ಈ ಕಾಂಟ್ರಾಕ್ಟರ್ ಪುಣ್ಯಾತರು ಮಾಡಿದ್ರು. ಇಲ್ಲಿವರೆಗೂ ಸಹ 2016 ಇಲ್ಲಿವರೆಗೂ ಬಡವ್ರು ಕೊಟ್ಟಿರ್ತಕ್ಕಂಥದ್ದು ಬರೀ 100 ಎಷ್ಟೋ ಕೊಟ್ಟಿದ್ದಾರೆ, 108. 2016 ಇಲ್ಲಿವರೆಗೂ ನೀವು ಬರೀ 108 ಮನೆ ಕೊಡಕ್ಕೆ ಯಾವ ವಸತಿ ಇಲಾಖೆ ಕರ್ನಾಟಕ ಸರ್ಕಾರ ಅದೇನ್ ಸತ್ತೈತೋ ಉಳ್ದೈತೋ ಗೊತ್ತಿಲ್ಲ. ಆದ್ರೆ ಇವತ್ತು ಅಲ್ಲಿರ್ತಕ್ಕಂಥ ಬಡವ್ರು ಮಾತ್ರ ಬಡ್ಡಿ ಕಟ್ಬಿಟ್ಟೆ ಸಾಕಾಗಿದೆ ಪಾಪ. ಬೀದಿ ಬದಿ ವ್ಯಾಪಾರಸ್ಥರೆಲ್ಲ ಎಂತ ಇದಿರಿ, ಎಂತ ದುರ್ವಿದೆ. ಮಾತಿ ಮುಂಚೆ ಬಡವರ ಪರ ಸರ್ಕಾರ ಅಂತೀರಾ. ಎಲ್ಲಿ ಬಡವರು ಕಣ್ಣು ಸುರಿಸ್ತಾವ್ರೆ ದಾಂಡೇಲಿಲಿ. ಯಾಕೆ ಯಾವ ರೀತಿ ಆ ಮಂಕಾಳು ವೈದ್ಯವ್ರೆ ಏನಾಗಿದೆ ನಿಮ್ಗೆ ಮಂಕು? ಸಮುದ್ರ ಕಂಡ್ರೆ ಬರೀ ಈಜಕ್ ಬೀಳ್ತೀರಾ ಪರಂತು ಏನ್ರಿ ನಿಮ್ಗೇನ್ ಮಾನ ಮರ್ಯಾದೆ ಏನಾರ ಐತಾ ನಿಮ್ಗೆ? ಮೊದ್ಲು ದಾಂಡೇಲಿಗೆ ಬಂದು ಬಡವ್ರನ್ನ ಕಣ್ಣೀರೋಸ್ತಕ್ಕಂತ ಕೆಲಸ ಮಾಡ್ರಿ ಆಯ್ತಾ. ಮತ್ತೆ ಇನ್ನ ಹೀಗೆ ವಿಶೇಷವಾಗಿ ನನ್ನ ಒಂದ್ ರೀತಿ ಕರ್ಮಭೂಮಿ ವೀರಾಪುರ ಗ್ರಾಮಕ್ಕೆ ಪ್ರತಿ ಸಲ ಮಳೆಗಾಲದಲ್ಲಿ ಏನಪ್ಪಾ ಆಗ್ತದೆ ಅಂದ್ರೆ MK ಹುಳಿಯಿಂದ ವೀರಾಪುರಕ್ಕೆ ಸಂಪರ್ಕ ಮಾಡತಕ್ಕಂತ ಸೇತುವೆ ಅದು ಮಳೆಗಾಲದಲ್ಲಿ ಮುಳುಗಡೆ ಆಗ್ಬಿಡುತ್ತೆ. ನಮ್ ವೀರಾಪುರ ಅಮರಾಪುರ ಸಂಪರ್ಕ ಕಟ್ಟಾಗ್ಬಿಡುತ್ತೆ. ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳಾಗ್ತವೆ ಕಾಲೇಜು ವಿದ್ಯಾರ್ಥಿಗಳಿಗೆ, ರೈತಾಪಿ ವರ್ಗಕ್ಕೆ. ಮತ್ತೆ ಸಾಕಷ್ಟು ಸಂಪರ್ಕ 2-3 ದಿವಸ ಸಂಪರ್ಕ ಕಟ್ಟು. ಇಂತಹ ಸಂದರ್ಭದಲ್ಲಿ ಏನಾದ್ರು ಅನಾರೋಗ್ಯಕ್ಕೆ ತುತ್ತಾದ್ರೆ ಸಾವು ನೋವು ಆಗೋ ಸಂಭವ ಇರ್ತವೆ. ಮತ್ತೆ ನಮ್ಮ ವೀರಾಪುರದಲ್ಲಿ ಸಾಕಷ್ಟು ಜಾನುವಾರುಗಳ ಸಾಕಣೆ ಇರುತ್ತೆ. ವಿಶೇಷವಾಗಿ ಪಶು ಆರೋಗ್ಯ ಕೇಂದ್ರ ಬೇಕು, ಮತ್ತೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೇಕು, ಮತ್ತೆ ಬಸ್ ತಂಗುದಾಣಗಳು ಬೇಕು ವೀರಾಪುರ ಅಮರಾಪುರಕ್ಕೆ. ಮತ್ತೆ ಬಸ್ ಸಮರ್ಪಕ ವ್ಯವಸ್ಥೆ ಇಲ್ಲ. ಮತ್ತೆ ವಿಶೇಷವಾಗಿ ನಮ್ಮ MK ಹುಬ್ಬಳ್ಳಿಯಲ್ಲಿ ಸಹ ಅಷ್ಟೇ ಸಾಕಷ್ಟು ರೈತಾಪಿ ವರ್ಗದಿಂದ ಕೂಡಿದೆ. ಅಲ್ಲಿ ಒಂದು ರೈತ ಸಂಪರ್ಕ ಕೇಂದ್ರ ಮಾಡ್ಬೇಕು. ಮತ್ತೆ ಉತ್ತರ ಕನ್ನಡ ಜಿಲ್ಲೆಯ ರಾಮನಗರ ಒಂದ್ ರೀತಿ ದಿನೇ ಸಾಕಷ್ಟು ವೇಗವಾಗಿ ಬೆಳೀತಾ ಇದೆ ರಾಮನಗರ. ಅದಕ್ಕೆ ಪ್ರತ್ಯೇಕ ತಾಲೂಕಾಗಿ ಮಾಡ್ಬೇಕು. ಯಾಕಪ್ಪ ಅಂತಂದ್ರೆ ಜೊಯ್ಡಾದಿಂದ ಸಾಕಷ್ಟು ಒಂದ್ ರೀತಿ ದೂರ ಇದೆ. ಮತ್ತೆ ಸಾಕಷ್ಟು ತಾಲೂಕು ಮಾಡ್ಲಿಕ್ಕೆ ಸಾಕಷ್ಟು ಪೂರಕವಾದ ಅಂಶಗಳಿದಾವೆ. ಹಾಗಾಗಿ ಈಗ ಹಲವಾರು ವಿಷಯಗಳಿದಾವೆ. ಇವನ್ನೆಲ್ಲ ಇಟ್ಕೊಂಡು ಮತ್ತೆ ವಿಶೇಷವಾಗಿ ದಾಂಡೇಲಿ ತಾಲೂಕು ಘೋಷಣೆ ಆಗಿ ಯಾವತ್ತೂ ಆದ್ರೂ ಇಲ್ಲಿವರೆಗೂ ಸಹ ಒಂದ್ ರೀತಿ ತಾಲೂಕು ಕೇಂದ್ರ ಆಗಿಲ್ಲ. ಅದೇ ರೀತಿ ನನ್ನ ಕಿತ್ತೂರು ತಾಲೂಕು ಸಹ ತಾಲೂಕು ಕಚೇರಿಗಳು ಬಂದಿಲ್ಲ. ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಬರೀ ವೋಟ್ ಬ್ಯಾಂಕ್ ಮಾತ್ರ ಬಂದು ವೋಟ್ ಹಾಕ್ಸ್ಕೊಂಡು ಹೋಗ್ತಾರೆ ಜನಪ್ರತಿನಿಧಿಗಳು ಪರಂತು ಇಲ್ಲಿವರೆಗೂ ಸಹ ಯಾವುದೇ ರೀತಿ ಸ್ಪಂದನೆ ಮಾಡೋದಿಲ್ಲ. ಏನಾಗಿದೆ ದಯವಿಟ್ಟು ನಮ್ಮ ಜನಗಳ ಕಣ್ಣೀರೊರೆಸಿ ದಯವಿಟ್ಟು ಈಗ ಮನವಿ ಇಸ್ಕೊಂಡು ಹೋದ್ರು. ಅದು ಎಷ್ಟು ಕಾರ್ಯರೂಪಕ್ಕೆ ಬರ್ತೈತೋ ಗೊತ್ತಿಲ್ಲ ನನ್ನ ಪ್ರಕಾರ ಆಯ್ತಾ. ದಯವಿಟ್ಟು ಅದು ಕಾರ್ಯರೂಪಕ್ಕೆ ಬರ್ಲಿ, ಅನುಷ್ಠಾನಕ್ಕಾಗ್ಲಿ, ಪತ್ರ ವ್ಯವಹಾರ ಆಗ್ಲಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಇವೆಲ್ಲ ನೋಡಿ ಪಾಪ ಇವರೆಲ್ಲ ರೈತಾಪಿ ವರ್ಗದವರು. ಮತ್ತೆ ವೀರಾಪುರ ಗ್ರಾಮಕ್ಕೆ ಸಾಕಷ್ಟು ಒಂದ್ ರೀತಿ 2 ಪೂಲ್ ಆಗ್ಬೇಕು ಆಯ್ತಾ. ಅವನ್ನು ಸಹ ಒಂದ್ ರೀತಿ ರಸ್ತೆ ಒಂದ್ ರೀತಿ ಸಾಕಷ್ಟು ಕೆಟ್ಟಿದೆ, ಅದು ಸಹ ಸುಧಾರಣೆ ಆಗ್ಬೇಕು ಅಂತ ಹೇಳಿ ನಾನಿವತ್ತು ಹಲವಾರು ವಿಷಯಗಳ ಪರವಾಗಿ ನಾನಿವತ್ತು ನಮ್ಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಗ್ರ ಒಂದ್ ರೀತಿ ತಾಲೂಕುಗಳ ಜನತೆ ದೃಷ್ಟಿಯಿಂದ ಬಹಳ ಒಂದು ಇದು ಇಟ್ಕೊಂಡು ಬಂದಿದ್ದೇವೆ. ನಮ್ದ ಇಲ್ಲಿ ಕೆಲಸ ಆಗ್ಬೋದು ಅಂತ ಹೇಳಿ G+2 ಮನೆಗಳ ಸಲುವಾಗಿ ನಾವು ಬಹಳ ದಿವಸದಿಂದ ಹೋರಾಟ ಮಾಡ್ತಾ ಇದ್ದೇವೆ. ಅದ್ರಲ್ಲಿ ನಮ್ ಬಸವರಾಜ್ ಸರ್ದು ಬಹಳ ದೊಡ್ಡ ಪಾತ್ರ ಇದೆ. ಅದು ವಿಷಯ ಎಲ್ಲ ಸತ್ ಹೋಗ್ಬಿಟ್ಟಿತ್ತು. ಇವ್ರು ಬಂದು ಎಲ್ಲ ಆದ್ಮೇಲೆ ಹೊರಗ್ ತೆಗೆದ್ರು. ಆಮೇಲೆ ನಾವು ಬಹಳಷ್ಟು ಹೋರಾಟಗಳ ಮಾಡಿದ್ವಿ. ಆದ್ರೂ ಇನ್ನೂವರೆಗೂ ಸ್ವಲ್ಪ ಇವ್ರು ಬಂದು ಅದು ತೆಗಿದ್ರಂತ ಹೇಳಿ 108 ಮನೆ ಸಿಕ್ಕಿದ್ವು. ಆಮೇಲೆ ಇನ್ನೂವರೆಗೂ ಯಾವ್ದು ಕೆಲಸ ಆಗ್ತಾ ಇಲ್ಲ. ಬರೇ ಹೋರಾಟನೇ ಮಾಡ್ತಾ ಇದ್ದೇವೆ, ಕೆಲಸ ಅಂತೂ ಯಾವ್ದು ಆಗ್ತಾ ಇಲ್ಲ. ಅದೇ ಪ್ರತಿಯೊಂದಕ್ಕೂ ನಾವು ಹೋರಾಟ ಮಾಡ್ಕೊಂಡೇ ಪಡಿಬೇಕು. ದಾಂಡೇಲಿ ಅಲ್ಲಿ ಆ ಪರಿಸ್ಥಿತಿ ಆಗ್ಬಿಟ್ಟಿದೆ. ಅದ್ರ ಸಲುವಾಗಿ ನಮ್ದು G+2 ಮುಖ್ಯವಾಗಿ G+2 ಮನೆಗಳದ ಫಲಾನುಭವಿಗಳದ್ದು ಗೋಳು ಬಾಳ ಆಗ್ಬಿಟ್ಟಿದೆ. ಅದನ್ನ ನೋಡಕ್ ನಮ್ಗೆ ಆಗ್ತಾ ಇಲ್ಲ. ಅದು ಬೇಗ ಸ್ವಲ್ಪ ಆಗ್ಬಿಟ್ರೆ ಬಹಳ ಒಳ್ಳೇದಾಗತ್ತೆ. ಇದೇ ನಮ್ಗೆ ಸರ್ಕಾರಕ್ಕೆ ಮನವಿ. ಬಸಪ್ಪ ಮೈನ್ ಕಪ್ ಸಾಕಿನ ವೀರಾಪುರ. ನಮ್ಮ ಮುಳುಗಡೆ ಹೊಳಿ ಬಂದ ಲೈಟ್ ಕಂಬಗಳು 6 ಕಂಬಗಳು ಬಿದ್ದು ಹೋಗಿರ್ತಾವ. ಒಂದ್ 8 ವರ್ಷ ಆತ್ರಿ ಕಾಡಾಕೈತ್ರಿ. ಅವರು ಲೈಮನ್ಗಳು ಅಡಿಗೆ ಸರ್ಗೆ ಹೇಳಿನು ಮತ್ತು ಮಿನಿಸ್ಟರ್ಗಳು ಹೇಳಿದ್ರು, ಯಾರು ದಾಲ್ ಮಾಡ್ಲಿಲ್ಲ. ಅದ್ರ ಸಲುವಾಗಿ ನಾವು ನೇರವಾಗಿ ನಮಗ ಕಷ್ಟ ಆಗೈತೆ ರೈತಗ. ಅವನ ಲೈಟ್ ಕಂಬ ನಮಗೆ ನೇರವಾಗಿ ಅದನ್ನ ನಮಗ್ ಮಾಡಿಕೊಡ್ಬೇಕು. ಅವ್ನ ಕಂಬ ಹೋಗಿ ಕೊಡ್ಬೇಕ್ರಿ. ಮುಗಿತ್ರಿ ಸರ. ನಾನು MK ಬಳಿ ಊರಿನ ರೈತನಿದ್ದೇನೆ. ನಾನು ಬಾಳಪ್ಪ ಸಣ್ಣಪ್ಪ ಬಂದಕ್ನವ್ರು. ನಮ್ಮ ಹೊಲದಲ್ಲಿ KB ಅವರು ಅನಧಿಕೃತ ಲೈಟ್ ವಿದ್ಯುತ್ ಕಂಬಗಳನ್ನ ನೆಟ್ಟಿರುತ್ತಾರೆ. ರೈತನ ಪರ್ಮಿಷನ್ ಯಾವುದೂ ಇಲ್ಲದ, ಯಾರನ್ನು ಕೇಳದ ವಿದ್ಯುತ್ ಕಂಬಗಳನ್ನ ನೆಟ್ಟಿರುತ್ತಾರೆ.
ಈ ರೈತನ ತಾಯಿಯ ಸಮಾಧಿ ಮೇಲೂ ವಿದ್ಯುತ್ ಕಂಬಗಳನ್ನ ನೆಟ್ಟಿರ್ತಾರೆ. ಇದನ್ನ ಸರಿಯಾಗಿ ಶಾಸಕರು ಗಮನ ತಗೊಂಡು ಇದನ್ನ ನಮಗೆ ಬಗೆಹರಿಸಿ ಕೊಡಬೇಕಾಗಿ ವಿನಂತಿ. ಯಾವುದೇ ರೀತಿ ರೈತಗೆ ಪರಿಹಾರನೂ ಕೊಟ್ಟಿಲ್ಲ, ಯಾವುದೇ ರೀತಿ ಪರ್ಮಿಷನ್ ತಗೊಂಡಿಲ್ಲ. ಅನಧಿಕೃತವಾಗಿ ಕಂಬಗಳನ್ನ ನೆಟ್ಟು ತಮ್ಮ ಕೆಲಸಗಳನ್ನ ಮಾಡಿಕೊಂಡು ಹೋಗಿರ್ತಾರೆ. ಎಲ್ಲರಿಗೂ ಧನ್ಯವಾದ. ಅಧಿವೇಶನ ಇದೆ, ಚಳಿಗಾಲದ ಅಧಿವೇಶನ ಇದೆ. ಎಲ್ಲರೂ ಕೂಡಿ ಹೋಗಿ ಒಂದೇನಾದ್ರು ಫೈಸಲೆ ಮಾಡ್ಕೊಂಡ್ ಬರೋಣ. ಏನ್ ಮಂತ್ರಿಗಳು ಏನ್ ಹೇಳ್ತಾರೆ, ಏನಾಗ್ತೈತೆ ನೋಡ್ಕೊಂಡ್ ಮಾಡ್ಕೊಂಡ್ ಬರೋಣ ಅಂತ ಬಂದ್ವಿ. ಅದು ಮಂತ್ರಿ ಏನ್ MLA ನಿಂತ್ಕೊಂಡಿಲ್ಲ, ಮನುಷ್ಯ ಅವ್ರು ಹಂಗ ಹೋಗ್ಬಿಟ್ರು, ಗಳ ಮಾಡ್ಕೊಂಡು ಹೋಗ್ಬಿಟ್ರು. ಅವ್ರು ಯಾರ್ದು ಏನ್ ಸಮಸ್ಯೆ ಐತಿ ಅಂತ ಕೇಳಿಲ್ಲ, ಇಲ್ಲ ಹೇಳಿಲ್ಲ, ಹಂಗ ಹೋಗ್ಬಿಟ್ರು ಜಲ್ದಿ ಅರ್ಜೆಂಟ್ ಅಲ್ಲಿ. ಅದೇನೋ ಅರ್ಜೆಂಟ್ ಹೋದ್ರು ಪರವಾಗಿಲ್ಲ, ಮಾತಾಡಿದ್ರೆ ಪರವಾಗಿಲ್ಲ, ನಮ್ ಕೆಲಸ ಮಾಡ್ಕೊಟ್ರೆ ಸಾಕಷ್ಟೇ, ಮತ್ತೇನಿಲ್ಲ. ಮತ್ತೆ ಜೀಪನಷ್ಟು ಮನೆಗಳು 2013 ದುಡ್ಡು ತುಂಬಿದ್ದು, ಅದಿನ್ನೂ ಮಟ್ಟ ಮನಿನೂ ಕೊಟ್ಟಿಲ್ಲ. ಮನಿ ಪೂರ್ಣ ಕಂಪ್ಲೀಟ್ ಆಗಿಲ್ಲ. ಕಾಂಟ್ರಾಕ್ಟರ್ ಯಾವನೋ ಬಂದಿದ್ದಾನೆ ಅಂತ ಅವ್ನಿಗೆ ಹಿಡ್ಕೊಂಡು ಸ್ವಲ್ಪ ಏನಾದ್ರು ಮಾಡಿ ಅದ್ ಮನಿ ಎಲ್ಲ ಕಂಪ್ಲೀಟ್ ಮಾಡ್ಕೊಟ್ರೆ ಒಳ್ಳೇದಾಗ್ತೈತಿ. ಮನಿ ಬಿದ್ದೋಗ್ತಾವ, ಮಾಡಿದ್ದು ಮನಿ ಬಿದ್ದೋಗ್ತಾವ, ಸುಮ್ಮನೆ ಎಲ್ಲ ವೇಸ್ಟ್ ಆಗ್ಬಿಡ್ತೈತಿ. ಅದೆಲ್ಲ ಮನಿ ಎಲ್ಲ ಸರಿ ಮಾಡಿಸಿ ಅವರೆಲ್ಲ ಯಾರಿಗೆ ಕೊಡೋದೈತಿ ಕೊಟ್ಬಿಟ್ರೆ ಚಲೋ ಆಗ್ತೈತಿ. ಅಲ್ಲೆಲ್ಲ ದಾಂಡೇಲಿಗಂತೂ ಯಾರು ಬರೋದು ಇಲ್ಲ, ಕೇಳೋದಿಲ್ಲ. ಅಲ್ಲಿ ಮಂತ್ರಿಗಳು ಹಂಗ ಇದಾವ, ಎಲ್ಲ ಕೌನ್ಸಿಲರ್ಗಳು ಹಂಗ ಇದಾವ, ಯಾರು ಯಾರಿಗೇನ್ ಕೇಳಂಗಿಲ್ಲ. ಪಾಪ ಅವ್ರ ಕಡೆಯಿಂದ ಒಬ್ಬರ ಕಡೆಯಿಂದ 50-80 ಸಾವಿರ ರೂಪಾಯಿ ತುಂಬಿಸ್ಕೊಂಡಿದ್ದಾರೆ. ಒಬ್ಬೊಬ್ಬರ ಕಡೆಯಿಂದ ಅಷ್ಟು ದುಡ್ಡು ತುಂಬಿಸ್ಕೊಂಡು ಮನಿ ಕೊಡ್ತಾ ಇಲ್ಲ. ಮತ್ತೆ ಜೀಪನಷ್ಟು ಮನೆಗಳು ಇತ್ತು. ಮತ್ತೆ ಇದು KHB ಡಿಪಾರ್ಟ್ಮೆಂಟ್ ಅವರು ಹೊಸಂಬೋಡಿದ ಅವರು 4,300 ಮನೆಯನ್ನು ಅವ್ರು ಅರ್ಜಿ ಹಾಕಿದ್ದಾರೆ, ದುಡ್ಡು ತುಂಬಿ ಅವರು ಹಾಕಿದ್ದಾರೆ. ಅವ್ರದ್ದು ಏನಿಲ್ಲ, ಆವಾಜ್ ಇಲ್ಲ, ಗಲಾಟಿಲ್ಲ, ಅವರು ಶಾಂತ ಆಗ್ಬಿಟ್ಟಾರೆ. ಜೀಪನಷ್ಟು ಮನೆ ಒಂದು ಮೇಡಮ್ ಬಂದಿದ್ರು, ಅವ್ರು ತಿಂಗಳಿಗೆ 100 ಮನೆ ಕೊಡ್ತೀವಿ ಅಂತ ಹೇಳಿದ್ರು. ಅವ್ರು ಹೇಳಿದ್ರು 2 ವರ್ಷ ಆಯ್ತೇನೋ, ಅವ್ರು ಏನು ಪತ್ತೆನೇ ಇಲ್ಲ. ಅವ್ರು ಟ್ರಾನ್ಸ್ಫರ್ ಆಗ್ತಾರೆ, ಮತ್ತೆ ಹೊಸರು ಬರ್ತಾರೆ. ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ರೀ ಅನ್ಬಿಟ್ರೆ ಮುಗಿದು ಹೋಯ್ತು ಕೆಲಸ. ಮತ್ತೆ ಅವ್ರ ಕಡೆ ಎಲ್ಲ ರಿಪೀಟ್ ಮಾಡ್ಕೊಂತ ಕುತ್ಕೋಬೇಕು. ಮನಿ ಒಳಗೆಲ್ಲ ಹುತ್ತು ಬೆಳಕತ್ತಾವ, ಕಸ ಎಲ್ಲ ಎದ್ದೈತಿ, ಮತ್ತೆಲ್ಲ ವೇಸ್ಟ್ ಆಗ್ತೈತಿ. ಅದೇನ್ ಆಗಿದಷ್ಟು ಬೇಗ ಮನಿಗಳದೆಲ್ಲ ಮಾಡ್ಕೊಟ್ರೆ ಚಲೋ ಆಗ್ತೈತಿ ಎಲ್ಲರಿಗೂ. ಮತ್ತೆ ತಾಲೂಕಾಗಿ ಇಷ್ಟು ವರ್ಷ ಆಯ್ತು, ಮತ್ತೆ ತಾಲೂಕಿನ ಆಫೀಸ್ಗಳು ಇಲ್ಲ, ಇನ್ನು ಏನಿಲ್ಲ. ಯಾವ್ದಕ್ಕಾದ್ರೂ ಹಲ್ಯಾಕ್ ಹೋಗ್ಬೇಕಾಗ್ತೈತಿ. ಅದಕ್ಕೆ ಅದು ಆಫೀಸ್ಗಳು ಆಗ್ಬೇಕು, ಜನರಿಗೆ ಸವಲತ್ತು ಆಗ್ಬೇಕು. ಮತ್ತೆ ಹೋಟಿಂಗ್ ಟೈಮ್ನಲ್ಲಿ ಎಲ್ಲ ಬರ್ತಾರೆ, ಮತ್ತೆ ಹೋಟ್ ಮುಗಿದಂತ ಮುಗಿತ್ಕತಿ. ಅದಕ್ಕೆ ಎಲ್ಲಾರು ಸ್ವಲ್ಪ ಜನರಿಗೆ ಬಂದು ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ. ನ್ಯೂಸ್ ಡೆಸ್ಕ್, ಭಾರತ ವೈಭವ ನ್ಯೂಸ್, ಸ್ವರ್ಣಸೌಧ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.